ನಮಸ್ಕಾರ ಸ್ನೇಹಿತರೆ, ನಮ್ಮ ಯಾತ್ರಾಂ ಬೈವಾರನ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ದಿನ 56. ಇವತ್ತು ಬೆಳಿಗ್ಗೆನೂ 4:45ಗೆ ಎದ್ವಿ. ನಾವು ಆಯುರ್ವೇದಿಕ್ ರೂಟೀನ್ ಫಾಲೋ ಆಗ್ತಾಯಿದ್ದೀವಿ. ಬೆಳಿಗ್ಗೆನೇ ಎದ್ದು ಧ್ಯಾನ ಮಾಡಿ, ಅದಾದಮೇಲೆ ಆಯಿಲ್ ಪುಲ್ಲಿಂಗು, ಬ್ರಷಿಂಗು, ಲೈಟಾಗಿ ವಾರ್ಮಪ್ಪು ಇಲ್ಲ ಮನ ಕೆಲಸ ಮಾಡ್ತೀವಿ. ಅದಾದಮೇಲೆ ಸ್ಟ್ರೆಚಸ್ ಮಾಡ್ಕೊಳ್ತೀವಿ. ಸ್ಟ್ರೆಚಸ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಹಾಲು ಕುಡಿದ್ವಿ. ಹಾಲು ಕುಡಿದು ನಾವು ರೆಗ್ಯುಲರಾಗಿ ಈ ನಡುವೆ ಮೊಬೈಲ್ನ ಹೆಚ್ಚಾಗಿ ರೆಕಾರ್ಡಿಂಗ್ಗೆ ಅದಕ್ಕೆ ಯೂಸ್ ಮಾಡ್ತಾ ಇರೋದ್ರಿಂದ ಮಗು ಜಾಸ್ತಿ ಅಡಿಕ್ಟ್ ಆಗ್ತಾ ಇದ್ದಾನೆ. ಆ್ಯಕ್ಚುಲಿ ಮುಂಚೆಯಿಂದನೂ ಅವನಿಗೆ ಮೊಬೈಲ್ನ ಟಿ ವಿನ ನಾವು ರೂಢಿ ಮಾಡಿದ್ದೇ ಇಲ್ಲ. ಅವ್ನು ನೋಡ್ತಾನೂ ಇರಲಿಲ್ಲ ಅಷ್ಟಾಗಿ. ತುಂಬ ಅಂದರೆ ತುಂಬಾ ಕಡಿಮೆ ನೋಡ್ತಾ ಇದ್ದಿತ್ತು. ಆದರೆ ಇವಾಗ ನಾವು ರೆಗ್ಯುಲರಾಗಿ ರೆಕಾರ್ಡಿಂಗ್ ಮಾಡೋದ್ರಿಂದ ಅವನು ಅದಕ್ಕೆ ಅಡಿಕ್ಟ್ ಆಗ್ತಾ ಇದ್ದಾನೆ ಅಂತ ಅನ್ನಿಸ್ತು. ಆವಾಗ ಅವನು ಮೊಬೈಲ್ ಎತ್ಕೊಳ್ತಾನೆ, ನಾನು ರೆಕಾರ್ಡ್ ಮಾಡ್ತೀನಿ ಅದು ಇದು ಅಂತ ಹೇಳ್ತಾನೆ. ನಾವು ಈ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೆ ಒಂದು ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್ನ ಫಾಲೋ ಮಾಡಬೇಕು ಅಂತ ಹೇಳಿ. ಯಾವಾಗ ನಮ್ಮ ಮಗುನೇ ಮೊಬೈಲ್ಗೆ ಅಡಿಕ್ಟ್ ಆಗ್ತಾ ಇದ್ದಾನೆ ಅಥವಾ ನಮ್ಮ ಕಣ್ಣು ಹಾಳಾಗ್ತಾ ಇದೆ, ನಮ್ಮ ನರ್ವ್ಸು ಟ್ರಬಲ್ ಆಗ್ತಾ ಇದೆ ಅಂತ ಅನ್ನಿಸ್ತು. ನಮಗೂ ಅನ್ನಿಸ್ತು ಎಡಿಟಿಂಗೋಸ್ಕರ ಹೆಚ್ಚಾಗಿ ಸಮಯ ತೊಗೊಳ್ಳೋದ್ರಿಂದ ನಾವೂ ಮೊಬೈಲ್ಗೆ ಅಡಿಕ್ಟ್ ಆಗ್ತಾಯಿದ್ವಿ, ಮಗುನೂ ಅಡಿಕ್ಟ್ ಆಗ್ತಾ ಇದ್ದಾನೆ ಅಂತ. ಅದಕ್ಕೆ ತುಂಬಾ ಕಡಿಮೆ ಮಾಡಿದ್ವಿ ಮೊಬೈಲ್ ಯೂಸೇಜ್ನ. ಅದ್ರ ಬದಲಿಗೆ ಮೊಬೈಲಲ್ಲೇ ಹಾಡೇನಾದರೂ ಹಾಕಿಬಿಟ್ರೆ ಅವನು ತುಂಬ ಎಂಜಾಯ್ ಮಾಡ್ತಾನೆ, ಆಟ ಆಡ್ತಾನೆ, ನಮ್ಮ ಜೊತೇಲಿ ಮಾತಾಡ್ತಾ ಇರ್ತಾನೆ. ಟಿ ವಿ ಸ್ಕ್ರೀನಾಗಲಿ ಮೊಬೈಲ್ ಸ್ಕ್ರೀನಾಗಲಿ ನೋಡ್ತಾ ಇರಲ್ಲ. ಮತ್ತು ಒಂದು ಮಧ್ಯಾಹ್ನ ಒಂದು 12 ಗಂಟೆ ಅಷ್ಟೊತ್ತಿಗೆ ಲಂಚ್ ಮಾಡಿದ್ವಿ. ಒಂದು 7 ಗಂಟೆಗೆ ಡಿನ್ನರ್ ಮುಗಿಸ್ಬಿಟ್ವಿ. ಮಧ್ಯದಲ್ಲಿ ಆರ್ಡರ್ಸ್ ಮಾಡ್ಕೊಳ್ತಾ ಒಂದು ರಾತ್ರಿ 10:30ಗೆಲ್ಲ ನಿದ್ದೆ ಮಾಡಿಬಿಟ್ವಿ. ಹೀಗಿತ್ತು ನಮ್ಮ 56ನೇ ದಿನದ ಹೆಲ್ತಿ ಲೈಫ್ ಸ್ಟೈಲ್ ಚಾಲೆಂಜ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನಮ್ಮ ಯಾತ್ರಾಂ ಬೈವಾರನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.